ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಕಾಲಾಯ ತಸ್ಮೈ ನಮಃ ಅನ್ನೋ ಸಾಲನ ಇಟ್ಕೊಂಡು ಜೀವನ ಅನ್ನೋದು ಬತ್ತಿ ಹೊಡೆದು ಹೊಗೆ ಬಿಟ್ಟ ಹಾಗಲ್ಲ ಅಂತ ಮಾಸ್ ಡೈಲಾಗು ಹೇಳ್ತಾ ಕ್ಲಾಸು ಮಾಸು ಈ ಎಲ್ಲ ಆಡಿಯನ್ಸ್ಗೂ ಇಷ್ಟ ಆಗೋ ಹಾಗೆ ಮಾಡಿರುವಂಥ ಸಿನಿಮಾ ರಾಜರತ್ನಾಕರ. ಜೈರಾಮ್ ಅವರ ನಿರ್ಮಾಣದಲ್ಲಿ ವೀರೇಶ್ ಬೊಮ್ಮಸಾಗರ ಅವರ ನಿರ್ದೇಶನದಲ್ಲಿ ಬಂದಿರುವಂತಹ ಈ ಸಿನಿಮಾ ಕ್ವಾಲಿಟಿ ಹಾಗೆಯೇ ಕ್ಲಾರಿಟಿ ಈ ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ. ಇನ್ನು ಮೇಕಿಂಗ್ನಲ್ಲಿ ಒಳ್ಳೆ ಕ್ವಾಲಿಟಿನೂ ಇದೆ, ಕಥೆನಲ್ಲಿ ಒಳ್ಳೆ ಕಂಟೆಂಟ್ ಕೂಡ ಇದೆ. ತುಂಬಾ ಕೆಟ್ಟದಾಗಿ ಕೇರ್ಲೆಸ್ ಆಗಿ ಬೇಕಾಬಿಟ್ಟು ಜೀವನ ನಡೆಸೋ ಮಿಡಲ್ ಕ್ಲಾಸ್ ಹುಡುಗ, ಆ ಹುಡುಗನ ಜೀವನಕ್ಕೆ ಎಂಟ್ರಿ ಕೊಡೋ ಒಂದು ಸುಂದರವಾದ ಹುಡುಗಿ. ಆ ಹುಡುಗಿಗೆ ಹೇಗಾದರೂ ಮಾಡಿ ಪ್ರಪೋಸ್ ಮಾಡಬೇಕು ಅಂತ ಆ ಹುಡುಗ ಸಿಕ್ಕಾಪಟ್ಟೆ ಒದ್ದಾಡ್ತಾನೆ. ಯಾವಾಗ ಅವಳ ಹತ್ರ ಹೋಗಿ ಅವನ ಮನಸ್ಸಿನಲ್ಲಿ ಇರೋದನ್ನು ಎಲ್ಲ ಹೇಳ್ತಾನೋ ಅಲ್ಲಿಂದ ಅವನಿಗೊಂದು ಸವಾಲು ಎದುರಾಗುತ್ತೆ. ಆ ಹುಡುಗ ಸವಾಲನ್ನು ಫೇಸ್ ಮಾಡ್ತಾನ ಇಲ್ಲ ಸೋತು ಸುಮ್ಮನಾಗ್ತಾನ? ಕೊನೆಯಲ್ಲಿ ಆ ಹುಡುಗಿ ಏನಾಗ್ತಾಳೆ, ಇವನನ್ನು ಒಪ್ಕೋತಾಳ ಇಲ್ವಾ? ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ನೀವು ಸಿನಿಮಾ ನೋಡಲೇಬೇಕು. ಸಿನಿಮಾ ಬಗ್ಗೆ ಹೇಳೋದಾದರೆ ಇಲ್ಲಿರೋ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಪ್ರಾಮಿನೆನ್ಸ್ ಇದೆ. ಹೀರೋ ಹಾಗೆಯೇ ಅವನ ಫ್ರೆಂಡ್ಸ್ ತುಂಬಾ ಬೇಜವಾಬ್ದಾರಿ ಅಂತ ತೋರಿಸಿರೋ ನಿರ್ದೇಶಕರು ಅವನ ಸ್ನೇಹಿತರು ಯಾಕೆ ಹಾಗಿದ್ದಾರೆ ಅನ್ನೋದಕ್ಕೂ ಒಂದು ಹಿನ್ನೆಲೆ ಇಟ್ಟಿದ್ದಾರೆ. ಇಲ್ಲಿ ಯಾವ ಪಾತ್ರ ಕೂಡ ಬೇಡವಾಗಿತ್ತು ಅಂತ ಅನಿಸೋದಿಲ್ಲ. ದುಡ್ಡು, ಅಹಂಕಾರ, ಸಹವಾಸ ದೋಷ, ಕೆಟ್ಟಭ್ಯಾಸ, ಬೇಜವಾಬ್ದಾರಿತನ ಮನುಷ್ಯನನ್ನು ಯಾವ ಪರಿಸ್ಥಿತಿಗೆ ತಂದು ನಿಲ್ಲಿಸುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ಆರಂಭದಿಂದ ಕೊನೆಯವರೆಗೂ ಕತೆ ಟ್ರಾವೆಲ್ ಆಗೋ ರೀತಿ ಚೆನ್ನಾಗಿದೆ. ಅಲ್ಲಿ ನಿರ್ದೇಶಕರ ಪರಿಶ್ರಮ ನಮಗೆ ಕಾಣಿಸುತ್ತೆ. ಇನ್ನು ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಸಾಹಿತ್ಯ, ಸಂಭಾಷಣೆ ಮನಸ್ಸು ಮುಟ್ಟೋ ಹಾಗಿದೆ. ನಾಯಕ ಚಂದನ್ ರಾಜ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯಮುನಾ ಶ್ರೀನಿಧಿ, ಚೇತನ್ ದುರ್ಗ, ಡಿಂಗ್ರಿ ನರೇಶ್ ಇವರೆಲ್ಲರೂ ಕೂಡ ತಮ್ಮ ಪಾತ್ರಕ್ಕೆ 100% ಎನರ್ಜಿ ಹಾಕಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ನಾಯಕಿ ಅಪ್ಸರ, ಈಗ ಅವರು ಇಲ್ಲ ಅನ್ನೋದು ಬೇಸರ ತರಿಸೋ ವಿಚಾರ. ಆದರೆ ಸ್ಕ್ರೀನ್ ಮೇಲೆ ಅವರ ಅಪಿಯರೆನ್ಸ್ ತುಂಬಾ ಮುದ್ದಾಗಿ ಚಾರ್ಮಿಂಗ್ ಆಗಿದೆ. ಒಟ್ಟಾರೆ ಹೇಳೋದಾದರೆ ಚೌಮುಡ ಫಿಲ್ಮ್ಸ್ ಬ್ಯಾನರಲ್ಲಿ ಬಂದಿರುವಂಥ ರಾಜರತ್ನಾಕರ ಒಳ್ಳೆ ಸಿನಿಮಾ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಯೂಶಲಿ ಈ ರೀತಿ ಸಿನಿಮಾಗಳು ಬಂದಾಗ ಅದೇ ಲವ್ ಸ್ಟೋರಿ, ಮಾಸ್ ಫೈಟ್, 2-3 ಸಾಂಗ್ಸ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಅಂದ್ಕೊಂಡು ಮೂಗು ಮುರಿತೀವಿ. ಆದರೆ ಈ ಸಿನಿಮಾ ಅಂಥ ಸಾಲಿಗೆ ಸೇರೋ ಸಿನಿಮಾ ಅಲ್ಲ. ಈ ರೀತಿಯ ಸಿನಿಮಾಗಳು ಗೆಲ್ಲಬೇಕು, ಅದಕ್ಕೆ ನಿಮ್ಗೆಲ್ಲರ ಸಪೋರ್ಟ್ ಬೇಕು. 100% ಇದೊಂದು ಪೈಸಾ ವಸೂಲು ಮೂವಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮಿಸ್ ಮಾಡದೆ ಪ್ರತಿಯೊಬ್ಬರು ಕೂಡ ಥಿಯೇಟ್ರಿಗೆ ಹೋಗಿ ರಾಜರತ್ನಾಕರ ಸಿನಿಮಾವನ್ನು ನೋಡಿ. ಆಲ್ರೆಡಿ ಸಿನಿಮಾ ನೋಡಿದವರು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದಾಗಿತ್ತು ಇವತ್ತಿನ ಸಿನಿಮಾ ರಿವ್ಯೂ. ಇದೇ ರೀತಿ ಮತ್ತಷ್ಟು ಸಿನಿಮಾ ರಿವ್ಯೂಸ್ಗಳಿಗಾಗಿ, ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸೌತ್ ಟಾಕೀಸ್.